ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ತಿಂಗಳಾದರೂ ಕೂಡ ಸಿದ್ಧವಾಗದಂತಹ 2.0 ಸಾಫ್ಟ್ವೇರ್ ರೆವಿನ್ಯೂ ಸೈಟ್ಗಳಿಗೆ ಈ ಖಾತಾ ಸಿಗದೆ ಜನರ ಪರದಾಟವನ್ನು ನೋಡೋಕ್ಕಾಗ್ತಾ ಇಲ್ಲ. ಗ್ರಾಮ ಈ ಸ್ವತ್ತು ಬಾಲಗ್ರಹ ಪ್ರತಿನಿತ್ಯನೂ ಕೂಡ ಈ ಖಾತಾವನ್ನು ಮಾಡಿಸೋದಕ್ಕೆ ಅಲ್ದಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ ಯಾರಿಗೂ. ಈ ಸ್ವತ್ತಿನ ಸಮಸ್ಯೆ ಸಿಟಿಜನ್ ಲಾಗಿನ್ ಅರ್ಜಿ ಸಲ್ಲಿಸಲು 108 ತಾಂತ್ರಿಕ ದೋಷಗಳು ಕಂಡುಬರ್ತಾ ಇದೆಯಂತೆ. ಈ ಅರ್ಜಿ ದಾಖಲೆಗಳನ್ನು ಪರಿಶೀಲಿಸಲು DPOಗೆ ಅವಕಾಶ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ. ಲೆವೆಲ್ ಬಿ ಖಾತಾವನ್ನು ವಿತರಣೆ ಮಾಡುವಂತಹ ಪೂರ್ಣ ಅಧಿಕಾರವನ್ನು CEO ಗೆ ನೀಡಲಾಗಿದೆಯಂತೆ. ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸೋರು ತುಂಬ ಕಡಿಮೆ ಇದ್ದಾರೆ. ಆ ಕಚೇರಿಗೆ ಬಂದು ವಿಚಾರಣೆ ಮಾಡ್ಕೊಂಡು ಹೋಗೋರೆ ಜಾಸ್ತಿ ಇದ್ದಾರೆ ಅಂತ ತಿಳಿಸಲಾಗ್ತಿದೆ. ಇನ್ನು ಪಾರ್ಕು CA ಸೈಟ್ಗೆ ಖಾತೆ ನೀಡಲು EC ಕ್ರಯಪತ್ರವನ್ನು ಕೋರಿದಾರಂತೆ. ಇನ್ನು ಈ ಸ್ವತ್ತನ್ನು ಮಾಡಿಸೋದಕ್ಕೆ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಅದನ್ನು ನೀವು ಸಹಾಯವಾಣಿಗೆ ಫೋನ್ ಮಾಡಿ ತಿಳಿಸ್ಬೋದು ಅಂತ ಹೇಳಿದ್ರಲ್ಲ, ಆ ಒಂದು ಸಹಾಯವಾಣಿಗೆ ಸಾವಿರಾರು ಕರೆಗಳು ಬರ್ತಾ ಇದೆಯಂತೆ. ಈ ಸ್ವತ್ತು ತಂತ್ರಾಂಶ ಬಳಕೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಸಹಾಯಕ್ಕಾಗಿ ಇಲಾಖೆಯಿಂದ ಹೆಲ್ಪ್ಲೈನ್ ಆರಂಭಿಸಲಾಗಿದೆ. ಅರ್ಜಿ ಸಲ್ಲಿಸುವಾಗ ಎದುರಾಗುವಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ದಿನಕ್ಕೆ 3 ರಿಂದ 4 ಸಾವಿರ ಕರೆಗಳು ಬರ್ತಾ ಇದ್ದಾವೆ. ಹೆಚ್ಚಿನ ಸಮಸ್ಯೆಗಳು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅನುಮೋದನೆ ಪ್ರಕ್ರಿಯೆ, ಆಸ್ತಿ ವರ್ಗೀಕರಣ, ಆಯ್ಕೆಯ ವಿಧಾನ, ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿಯಾಗಿರುವ ಕಾಲಾವಧಿ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಾಗಿರುತ್ತೆ ಅಂತ ತಿಳಿಸಲಾಗಿದೆ. ಈ ಆಸ್ತಿ ದೋಷಗಳ ಕಣಜ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ವ್ಯಾಪ್ತಿಯ ಆಸ್ತಿಗಳಿಗೆ ಈ ಖಾತಾ ನೀಡಲು ಅಭಿವೃದ್ಧಿಪಡಿಸಿರುವ ಈ ಆಸ್ತಿ ತಂತ್ರಾಂಶ ದೋಷಗಳ ಕಣಜ ಆಗಿದೆ. ಈ ಖಾತಾ ವಿತರಣೆ ಮಾಡಲು ಶುರು ಮಾಡಿ ವರ್ಷಗಳೇ ಕಳೆದರೂ ಕೂಡ ಅಧಿಕಾರಿಗಳು ಮಾತ್ರ ಸಮಸ್ಯೆ ಬಗೆಹರಿಸಲು ಆಸಕ್ತಿ ತೋರಿಸ್ತಾ ಇಲ್ಲ. ಮುಖ್ಯವಾಗಿ ಆಸ್ತಿಗಳ ವಿಭಜನೆ ಖಾತಾ, ಪೌತಿ ಖಾತಾ, ಹುಂಡೆ ಖಾತಾ, ಆಸ್ತಿಗಳನ್ನು ಬೇರ್ಪಡಿಸಿ ಖಾತಾ ವಿತರಣೆ ಮಾಡೋದು, ಪಿತ್ರಾರ್ಜಿತ ಆಸ್ತಿ ವರ್ಗಾವಣೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಈ ಖಾತಾ ಡ್ರಾಫ್ಟ್ನಲ್ಲಿ ಮತ್ತು ಈ ಖಾತಾದಲ್ಲಿ ಬರ್ತಾ ಇರುವಂಥ ದೋಷಗಳನ್ನು ತಿದ್ದುಪಡಿ ಮಾಡೋದು ಅವಕಾಶವೇ ಕೊಟ್ಟಿಲ್ಲ. ಇದರಿಂದಾಗಿ ಲಕ್ಷಾಂತರ ಆಸ್ತಿ ಮಾಲೀಕರು ಈ ಖಾತಾ ಸಿಗದೆ ಮನೆ ನಿರ್ಮಾಣ, ಆಸ್ತಿ ಮಾರಾಟ, ವರ್ಗಾವಣೆ, ವಿಲ್ ಮಾಡೋದು, ದಾನಪತ್ರ ಮಾಡೋದು ಸಾಧ್ಯ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ತಿಳಿಸಲಾಗಿದೆ. ಸೈಟು, ಮನೆ, ಕಟ್ಟಡ, ವಿಲ್ಲಾ ಸೇರಿದಂತೆ ಕೃಷಿಯೇತರ ಸ್ಥಿರಾಸ್ತಿಗಳಿಗೆ ಈ ಖಾತಾ ಡಿಜಿಟಲ್ ಖಾತಾ ಪಡೆಯಲು ಪರದಾಡ್ತಾ ಇರುವಂಥ ರಾಜ್ಯದ ಜನತೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಸ್ಥಳೀಯ ಸಂಸ್ಥೆಗಳ ಆಸ್ತಿಗೆ ಈ ಖಾತಾ ನೀಡುವ ಈ ಆಸ್ತಿಯ ತಂತ್ರಾಂಶ ಸಮಸ್ಯೆ ಬಗೆಹರಿಸುವ ಯತ್ನ ಅಧಿಕಾರಿಗಳಿಂದ ನಡೀತಾ ಇಲ್ಲ ಎಂಬ ಆರೋಪ ಒಂದೆಡೆ ಆದರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಡಿಜಿಟಲ್ ಖಾತಾ ನೀಡುವ ಈ ಸ್ವತ್ತು ಅಂದರೆ 2.0 ತಂತ್ರಾಂಶಕ್ಕೆ CM ಸಿದ್ದರಾಮಯ್ಯನವರು ಅವರೇ ಚಾಲನೆ ಕೊಟ್ಟು ತಿಂಗಳೇ ಕಳೆದ್ರೂ ಕೂಡ ಸಾಫ್ಟ್ವೇರ್ ಸಿದ್ಧವಾಗಿಲ್ಲ. ಈ ನೆಪ ಹೇಳ್ಕೊಂಡೇನೆ ಪಂಚಾಯಿತಿಗಳಲ್ಲಿ ಇಂದು ನಾಳೆ ಅಂತ ಕಾಲ ಮುಂದೂಡ್ತಾ ಹೋಗ್ತಾ ಇದ್ದಾರೆ. ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿಗಳ ಕಚೇರಿಗೆ ದರ ಮತ್ತು ಹಳೆಯ ಈ ಸ್ವತ್ತು ತಂತ್ರಾಂಶವನ್ನು ನಾಗರಿಕ ಸ್ನೇಹಿಯಾಗಿ ಮಾರ್ಪಡಿಸಿ ಈ ಸ್ವತ್ತು 2.0ಗೆ ಅಪ್ಗ್ರೇಡ್ ಮಾಡಲಾಗಿದೆ. ಇದಕ್ಕೆ ಡಿಸೆಂಬರ್ 1ರಂದು ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ದರು. ಆದರೆ ಹೊಸ ಸಾಫ್ಟ್ವೇರ್ ಈವರೆಗೂ ಗ್ರಾಮ ಪಂಚಾಯಿತಿ ಕಚೇರಿ ತಲುಪದಿರುವುದು ವಾಸ್ತವ. ಈ ಸ್ವತ್ತು 1.0ನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ, EO ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿ, PDO ಕಾರ್ಯದರ್ಶಿ ಸಹಿ ಅಥವಾ FDA SDA ಸಹಿ ಇತ್ತು. ಇದೀಗ ಈ ಸ್ವತ್ತು 2.0 ತಂತ್ರಾಂಶಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಹಿ ಸೇರಿಸಲಾಗಿದೆ. ಆದರೆ ಈ ಆಸ್ತಿಗಳಿಗೆ ತೆರಿಗೆ ನಿಗದಿಸುವುದು, ಆನ್ಲೈನ್ನಲ್ಲಿ ರಸೀದಿ ಸೃಜನೆಯಲ್ಲೂ ತಾಂತ್ರಿಕ ಸಮಸ್ಯೆ ಆಗಿರುವುದು ತಲೆನೋವಾಗಿದೆಯಂತೆ. ಹಳೆ ಈ ಸ್ವತ್ತು ಆಸ್ತಿಗಳಿಗೆ ಮತ್ತು ಪ್ರಸ್ತುತ ರೆವಿನ್ಯೂ ಸೈಟ್ಗಳಿಗೆ ನೀಡಲಾಗುವ ಹೊಸ ಆಸ್ತಿಗೆ ಆನ್ಲೈನ್ನಲ್ಲಿಯೇ ತೆರಿಗೆ ಜನರೇಟ್ ಆಗ್ತಾ ಇಲ್ಲ. ಅರ್ಜಿಗಳ ವಿಲೇವಾರಿ ಮಾಡಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕೂಡ ಅವಕಾಶ ಕಲ್ಪಿಸಿಲ್ಲ ಅಂತ ಇಲ್ಲಿ ತಿಳಿಸಲಾಗಿದೆ. ಸಾಲು ಜನ ಮತ್ತೊಂದೆಡೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿಯೇತರ ಆಸ್ತಿಗಳು ಮತ್ತು ರೆವಿನ್ಯೂ ಸೈಟ್ಗಳಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತಾ ನೀಡಲಾಗ್ತಾ ಇದೆ ಅಂತ ಸರ್ಕಾರನೇ ಘೋಷಣೆ ಮಾಡಿದ್ರಿಂದಾಗಿ ಪಂಚಾಯಿತಿ ಕಚೇರಿಗಳಿಗೆ ಜನರು ಸಾಲ್ಗಟ್ಟಿ ನಿಂತಿದ್ದಾರೆ. ಆದರೆ ಅಧಿಕಾರಿಗಳ ಸಬೂಬು ಉತ್ತರಗಳನ್ನು ಕೇಳಿಸ್ಕೊಂಡು ಜನರು ನಿರಾಸೆಯಿಂದ ವಾಪಸ್ಸಾಗುವಂಥ ಪರಿಸ್ಥಿತಿ ಬಂದಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ, ರೆವಿನ್ಯೂ ಆಸ್ತಿಗಳಿಗೆ ಈ ಖಾತಾವನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ
ಆಲ್ರೆಡಿ ಬಿಟ್ಟಿದ್ದೀವಿ ಅಂತ 1.5 ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಆದರೆ ಆನ್ಲೈನಲ್ಲಿ ಬಿಟ್ಟಿದ್ದೀವಿ ಅಂತ ಸ್ವಲ್ಪ ದಿನ ಹೇಳ್ತಾರೆ, ಆಫ್ಲೈನಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಕೊನೆಗೆ ಯಾವುದರಲ್ಲೂ ಕೂಡ ಇನ್ನೂ ಚಾಲನೆ ಅನ್ನೋದು ಸಿಕ್ಕಿಲ್ಲ. ಸರ್ಕಾರನೇ ಹೇಳಿದ್ರು ಕೂಡ ಅದಕ್ಕೆ ಚಾಲನೆಯನ್ನು ಸಿಕ್ಕಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆನ್ಲೈನಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಆದರೆ ಜನಗಳೆಲ್ಲರೂ ಹೋಗಿ ಆಫೀಸಲ್ಲಿ ಹೋಗಿ ಕೇಳ್ಕೊಂಬರೋವಂಥದ್ದೇ ಜಾಸ್ತಿ ಆಗಿದೆ. ಕೆಲವೊಂದು ದೋಷಗಳಿಂದಾಗಿ ಸಹಾಯವಾಣಿಗೆ ತೆರೆದಿರೋದ್ರಿಂದಾಗಿ ಅದಕ್ಕೆ ಫೋನ್ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಒಟ್ಟಿನಲ್ಲಿ ಇನ್ನು ಈ ಖಾತಾ ಅನ್ನೋದು ಬಿಡುಗಡೆ ಅನ್ನೋದು ಆಗಿಲ್ಲ. ಯಾರಿಗೂ ಕೂಡ ನಮಗೆ ಸಿಕ್ತು, ನಾವು ಮಾಡಿಸಿದ್ದೀವಿ ಅಂತ ಹೇಳಿದವ್ರು ಇನ್ನೂ ಇಲ್ಲ. ಸರ್ಕಾರನೇ ಚಾಲನೆಯನ್ನು ಕೊಟ್ಟರೂ ಕೂಡ ಅವರ ಒಂದು ಸೀಟಿನ ಗುದ್ದಾಟದಲ್ಲಿ ಯಾವುದನ್ನು ಕೂಡ ಚಾಲನೆ ಮಾಡ್ದೇನೆ ಜನಗಳು ಏನು ಆಫೀಸಿಗೆ ಹೋಗಿ ಬಂದು ಸುಮ್ಮನೆ ಕಚೇರಿಗೆ ಅಲ್ದಾಡ್ತಾ ಇರೋದು ಜನಕ್ಕೆ ತೊಂದರೆನ ಕೊಟ್ಟಂಗಾಗಿದೆ. ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.